ರಾಜ್ಯದ ಇತಿಹಾಸದಲ್ಲೇ ಕಂಡು ಕೇಳರಿಯದ ರೀತಿ ಬರ ಇದೆ. ಹನಿ ನೀರಿಗೂ ತತ್ವಾರ, ಜನ ಜಾನುವಾರುಗಳ ಹಾಹಾಕಾರ ಇದೆ. ಪರಿಸ್ಥಿತಿ ಹೀಗಿದ್ರೂ ಸರ್ಕಾರ ಗ್ಯಾರಂಟಿ ಸಮಾವೇಶಗಳನ್ನ ಮಾಡ್ತಾ ಇದೆ. ಇದು ಲಜ್ಜೆಗೇಡಿ ಸರ್ಕಾರ ಎಂದು ಮಾಜಿ ಸಿಎಂ ಎಚ್.ಡಿ. ಕುಮಾರಸ್ವಾಮಿ ವಾಗ್ದಾಳಿ ನಡೆಸಿದ್ದಾರೆ. ಟ್ವಿಟರ್ನಲ್ಲಿ ಕೈ ಸರ್ಕಾರದ ವಿರುದ್ಧ ಕುಮಾರಸ್ವಾಮಿ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಕೋಟಿ ರೂಪಾಯಿ ಜನರ ತೆರಿಗೆ ಹಣ ಸುರಿದು ಗ್ಯಾರಂಟಿ ಸಮಾವೇಶ ರೋಮ್ ಹೊತ್ತು ಉರಿತಾ ಇದೆ ಅನ್ನುವಂತಹ ಸಂದರ್ಭದಲ್ಲಿ ನೀರು ಪಿಟೂಲ್ ಬರೆಸ್ತಾ ಇದ್ದ ಅನ್ನೋ ತರ ಸಿದ್ದರಾಮಯ್ಯನವರೇ, ನೀವೇ ನಿಮ್ಮ ನೀರೋ ರಾಜ್ಯದ ಪಾಲಿನ ಝೀರೋ, ನಿಮಗೆ ಜನರ ಚಿಂತೆ ಇಲ್ಲ, ಕೇವಲ ಚುನಾವಣೆ ಚಿಂತೆ ಅಷ್ಟೇ. ಆ ಚಿಂತೆಯೇ ನಿಮ್ಮ ಪಕ್ಷ ಸರ್ಕಾರಕ್ಕೆ ಚಿತೆಯಾಗಲಿದೆ ಅಂದಿದ್ದಾರೆ ಕುಮಾರಸ್ವಾಮಿ. ಕುಮಾರಸ್ವಾಮಿ ಅವರು ಟ್ವೀಟ್ ಮಾಡಿದ್ದಾರೆ. ರಾಜ್ಯದ ಇತಿಹಾಸದಲ್ಲೇ ಕಂಡು ಕೇಳರಿಯದ ಬರ ಇದೆ, ಜಲಕ್ಷಾಮ ಬಿಗಡಾಯಿಸಿದೆ, ಹನಿ ನೀರಿಗೂ ತತ್ವಾರ, ಜನ ಜಾನುವಾರುಗಳ ಹಾಹಾಕಾರ. ಪರಿಸ್ಥಿತಿ ಹೀಗಿದ್ರೂ ಸರ್ಕಾರ ಕೋಟಿ ರೂಪಾಯಿ ಜನರ ತೆರಿಗೆ ಹಣ ಸುರಿದು ಗ್ಯಾರಂಟಿ ಸಮಾವೇಶಗಳನ್ನು ಮಾಡ್ತಾ ಇದೆ. ಇದು ಲಜ್ಜೆಗೇಡಿ ಸರ್ಕಾರ ಅಂತ ಮಾಜಿ ಸಿಎಂ ಕುಮಾರಸ್ವಾಮಿ ಟ್ವೀಟ್ ಮಾಡಿದ್ದಾರೆ. ರೋಮ್ ಹೊತ್ತು ಉರಿತಾ ಇದ್ರೆ ನೀರೋ ಪಿಟೂಲ್ ಬಾರಿಸ್ತಾ ಇದ್ದ ಅನ್ನೋ ಹಾಗೆ ಸಿದ್ದರಾಮಯ್ಯನವರೇ, ನೀವೇ ನಮ್ಮ ನೀರೋ ರಾಜ್ಯದ ಪಾಲಿನ ಝೀರೋ, ನಿಮಗೆ ಜನರ ಚಿಂತೆ ಇಲ್ಲ, ಚುನಾವಣೆ ಚಿಂತೆ ಅಷ್ಟೇ. ಆ ಚಿಂತೆಯೇ ನಿಮ್ಮ ಪಕ್ಷ ಸರ್ಕಾರಕ್ಕೆ ಚಿತೆಯಾಗಲಿದೆ. ಇದು ಜನರೇ ನುಡಿತಾ ಇರೋ ಭವಿಷ್ಯ, ಪ್ರಜೆಗಳ ಮಾತು, ಆ ಪರಮೇಶ್ವರನ ಮಾತು ಒಂದೇ, ಸುಳ್ಳಾಗದು ಅಂತ ಸರಣಿ ಟ್ವೀಟ್ಗಳ ಮೂಲಕ ಸರ್ಕಾರವನ್ನು ಕುಟುಕಿದ್ದಾರೆ ಎಚ್.ಡಿ. ಕುಮಾರಸ್ವಾಮಿ. ಇದೇ ವಿಷಯಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಜನಾರ್ದನ್ ಹೆಬ್ಬಾರ್. ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಜನಾರ್ದನ್, ಎಚ್.ಡಿ. ಕುಮಾರಸ್ವಾಮಿ ಅವರು ಆಕ್ಟಿವ್ ಆಗಿದ್ದಾರೆ. ಇದೀಗ ಜನರ ನೀರಿನ ಸಮಸ್ಯೆ ಕುರಿತು ಧ್ವನಿ ಎತ್ತಿದ್ದಾರೆ. ಸರಣಿ ಟ್ವೀಟ್ಗಳ ಮೂಲಕ ಕಾಂಗ್ರೆಸ್ ಸರ್ಕಾರವನ್ನ ಕುಟುಕುವಂತಹ ಪ್ರಯತ್ನವನ್ನ ಮಾಡಿದ್ದಾರೆ. ಮತ್ತೇನೆಲ್ಲ ಹೇಳಿದ್ದಾರೆ ಈ ಸಂದರ್ಭದಲ್ಲಿ? ಶಿಲ್ಪಾ, ರಾಜ್ಯ ಸರ್ಕಾರದ ವಿರುದ್ಧ ಕುಮಾರಸ್ವಾಮಿ ತೀವ್ರವಾಗಿ ವಾಗ್ದಾಳಿಯನ್ನು ನಡೆಸಿದ್ದಾರೆ. ಟ್ವೀಟ್ ಮೂಲಕವಾಗಿ ರೋಮ್ ಹೊತ್ತು ಉರಿತಿದ್ದಾಗ ನೀರು ಪಿಟೂಲ್ ಬಾರಿಸ್ತಾ ಇದ್ದ ಅಂತ ಹೇಳಿ ಟ್ವೀಟ್ ನಲ್ಲಿ ಹೇಳಿದ್ದಾರೆ. ಅಂದ್ರೆ ಸಿದ್ದರಾಮಯ್ಯನವರೇ, ಈಗ ನೀವೇ ನಮ್ಮ ನೀರು, ರಾಜ್ಯದ ಪಾಲಿನ ಝೀರೋ ನೀವು ಅಂತ ಹೇಳಿ ಒಂದು ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ರಾಜ್ಯದಲ್ಲಿ ನೀರಿನ ಸಮಸ್ಯೆ ಉಂಟಾಗಿದೆ, ಇಷ್ಟೊಂದು ಜಲಕ್ಷಾಮ ಉಂಟಾಗಿದೆ. ಆದಾಗ್ಯೂ ಸಹಿತ ಇವರು ಗ್ಯಾರಂಟಿ ಯೋಜನೆಗಳ ಬಗ್ಗೆ ಸಮಾವೇಶಗಳನ್ನ ಮಾಡ್ಕೊಳ್ತಾ ಅದಕ್ಕೆ ದುಡ್ಡನ್ನ ಖರ್ಚು ಮಾಡ್ಕೊಳ್ತಾ ಕಾಲ ಕಳೀತಾ ಇದ್ದಾರೆ. ಜಾಹೀರಾತಿಗೆ ಇವರು ₹1,00,00,000 ಖರ್ಚು ಮಾಡ್ತಾರೆ. ರೈತರಿಗೆ ಬರದ ಸಮಸ್ಯೆಯಲ್ಲಿರುವಂತಹ ರೈತರಿಗೆ ₹2,000 ಕೊಡ್ಲಿಕ್ಕೆ ಇವರಲ್ಲಿ ಹಣ ಇಲ್ಲ. ಆದ್ರೆ ಜಾಹೀರಾತು ಕೊಡುವಂಥದ್ದು, ಸಮಾವೇಶಗಳನ್ನ ಮಾಡುವಂಥದ್ದು, ಇವರು ಸುತ್ತಾಟಕ್ಕೆ ಬೇಜಾನ್ ಹಣವನ್ನ ಖರ್ಚು ಮಾಡ್ತಾ ಇದ್ದಾರೆ. ಈ ರೀತಿಯಲ್ಲಿ ಅಧಿಕಾರವನ್ನ ನೀವು ನಡೆಸ್ತಾ ಇದ್ದೀರಿ, ರಾಜ್ಯದ ಪಾಲಿಗೆ ನೀವು ಝೀರೋ ಆಗಿದ್ದೀರಿ ಅನ್ನುವಂತ ಒಂದು ಇದನ್ನ ಹೇಳ್ತಾರೆ. ಅಲ್ಲದೆ ಇವರನ್ನ ಸಿದ್ದರಾಮಯ್ಯನವರನ್ನ ಸಿದ್ದನಾಮಿಕ್ಸ್ ಅಂತ ಕರೆದಿದ್ದಾರೆ. ಅಂದ್ರೆ ಇದೇನಾ ನಿಮ್ಮ ಎಕನಾಮಿಕ್ಸ್ ರೀತಿ, ಇದನ್ನ ಸಿದ್ದನಾಮಿಕ್ಸ್, ಝೀರೋ ಸಿದ್ದನಾಮಿಕ್ಸ್ ಅಂತ ಹೇಳಿ ಆಕ್ರೋಶವನ್ನು ಹೊರಹಾಕಿದ್ದಾರೆ. ರಾಜ್ಯದಲ್ಲಿ ಹನಿ ಹನಿ ನೀರಿಗೂ ತತ್ವಾರ ಆಗಿದೆ, ಜಾನುವಾರಿಗೂ ಕೂಡ ನೀರಿನ ಸಮಸ್ಯೆ ಆಗ್ತಾ ಇದೆ. ಆದ್ರೂ ಇವರು ತೆರಿಗೆ ಹಣವನ್ನ ಸುರಿದು ಗ್ಯಾರಂಟಿ ಸಮಾವೇಶಗಳನ್ನ ರಾಜ್ಯಾದ್ಯಂತ ಮಾಡ್ಕೊಳ್ತಾ ಅದರಲ್ಲೇ ಕಾಲ ಕಳೀತಾ ಇದ್ದಾರೆ. ಲೋಕಸಭಾ ಚುನಾವಣೆಗೆ ಇವರಿಗೆ ಮುಖ್ಯ ಆಗಿದೆ. ಚುನಾವಣೆ ದೃಷ್ಟಿಯಲ್ಲಿ ಇಟ್ಕೊಂಡು ಆಡಳಿತವನ್ನ ನಡೆಸ್ತಾ ಇದ್ದಾರೆ ರಾಜ್ಯಾದ್ಯಂತ. ಅದರಲ್ಲೂ ಬೆಂಗಳೂರಿನಲ್ಲಿ ಇಷ್ಟೊಂದು ಮಟ್ಟಿಗೆ ಸಮಸ್ಯೆ ಆಗಿದೆ. ಯಾವುದ್ರ ಬಗ್ಗೆನೂ ಸಹಿತ ಗಮನ ಹರಿಸದೇನೆ ಸರ್ಕಾರ ಈ ರೀತಿ ಮಾಡ್ತಾ ಇದೆ. ಅಲ್ಲದೆ ತಹಸೀಲ್ದಾರ್ ಮತ್ತು ಡಿಸಿಗಳ PD ಅಕೌಂಟ್ ನಲ್ಲಿ ಇರುವಂತಹ ಹಣಕ್ಕೂ ಸಹಿತ ಸರ್ಕಾರ ಕನ್ನ ಹಾಕ್ತಾ ಇದೆ. ಈ ತರ ಸಮಾವೇಶವೋ ಇನ್ನೊಂದು ಸರ್ಕಾರಿ ಕಾರ್ಯಕ್ರಮಗಳನ್ನ ಮಾಡ್ಕೊಳ್ತಾ ಅದರ ಮೂಲಕ ಚುನಾವಣಾ ಪ್ರಚಾರದ ರೀತಿಯಲ್ಲಿ ಕಾರ್ಯಕ್ರಮಗಳನ್ನ ಮಾಡ್ಕೊಳ್ತಾ ಆ ಹಣಕ್ಕೂ ಜನರಿಗಾಗಿ ಖರ್ಚು ಮಾಡೋದಕ್ಕೋಸ್ಕರ ಇಟ್ಟಂತ ಹಣಕ್ಕೂ ಸಹಿತ ರಾಜ್ಯ ಸರ್ಕಾರ ಕನ್ನ ಹಾಕ್ತಾ ಇದೆ ಅಂತೇಳಿ ಕುಮಾರಸ್ವಾಮಿ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಗ್ಯಾರಂಟಿ ಪ್ರಚಾರದ ಖರ್ಚಿನ ಬಾಬತ್ ಎಷ್ಟಾಗಿದೆ, ಇಷ್ಟು ದಿನ ಗ್ಯಾರಂಟಿಗಳ ಯೋಜನೆಗಾಗಿ ನೀವು ಎಷ್ಟೆಷ್ಟು ಕಾರ್ಯಕ್ರಮಗಳನ್ನು ಮಾಡಿದಿರಿ, ಎಷ್ಟು ಜಾಹೀರಾತುಗಳನ್ನ ಕೊಟ್ಟಿದ್ದೀರಿ, ಅದ್ರ ಬಗ್ಗೆ ನೀವು ಒಂದು ಶ್ವೇತಪತ್ರವನ್ನ ಹೊಡಿಸಿ ಎಷ್ಟು ಖರ್ಚಾಗಿದೆ ಅಂತ ಹೇಳಿ ಜನರ ಮುಂದೆ ಇಡಿ ಲೆಕ್ಕವನ್ನ ಅಂತ ಹೇಳಿ ಆಕ್ರೋಶವನ್ನ ಹೊರಹಾಕಿದ್ದಾರೆ. ಇದು ಜಾಹೀರಾತಿನ ಜಾತ್ರೆ ಮಾಡ್ತಾ ಇದ್ದಾರೆ ಇವರು. ಹೆಗ್ಗಿಲ್ಲದೆ ರಾಜ್ಯ ಸರ್ಕಾರ ದುಡ್ಡನ್ನ, ಜನರ ತೆರಿಗೆ ಹಣದ ದುಡ್ಡನ್ನ ಖರ್ಚು ಮಾಡ್ಕೊಳ್ತಾ ಇದೆ. ಇದನ್ನ ಮೊದಲು ನಿಲ್ಲಿಸಿ ಜನರಿಗೆ ನೀರನ್ನ ಕೊಡಿ, ಆ ನಂತರದಲ್ಲಿ ನಿಮ್ಮ ಸಮಾವೇಶನೋ ಇನ್ನಿತರ ಚುನಾವಣಾ ಪ್ರಚಾರನೋ ಮಾಡ್ಕೊಳ್ಳಿ ಅಂತ ಹೇಳಿ ಮಾಜಿ ಸಿಎಂ ಕುಮಾರಸ್ವಾಮಿ ಇವತ್ತು ತೀವ್ರ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ ಟ್ವೀಟ್ ಮೂಲಕ. ಶಿಲ್ಪಾ, ಓಕೆ, ಧನ್ಯವಾದ ಜನಾರ್ದನ್ ಡೀಟೇಲ್ಸ್ಗಾಗಿ. ಟ್ವಿಟರ್ ಮೂಲಕ ವಾಗ್ದಾಳಿಯನ್ನ ನಡೆಸಿದ್ದಾರೆ ಮಾಜಿ ಮುಖ್ಯಮಂತ್ರಿ ಎಚ್.ಡಿ. ಕುಮಾರಸ್ವಾಮಿ. ಇದಕ್ಕೆ ಕಾಂಗ್ರೆಸ್ ಕಡೆಯಿಂದ ಉತ್ತರ ಬರುತ್ತಾ ಕಾದು ನೋಡಬೇಕಿದೆ. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ಸನ್ ಡೈರೆಕ್ಟ್ 292, ಜಿಯೋ ಟಿವಿ 1334, ಯು ಡಿಜಿಟಲ್ 162, ಸಿಟಿ ಕೇಬಲ್ 51,
GTPL 17, ಅಭಿಷೇಕ್ ಕೇಬಲ್ಸ್ 821, ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ 51, ಶ್ರೀ ಬಸವೇಶ್ವರ ನಂಬರ್ 60, ವಿನಾಯಕ ಡಿಜಿಟಲ್ ನಂಬರ್ 53, ಇನ್ ಡಿಜಿಟಲ್ ನಂಬರ್ 896ರಲ್ಲಿ. ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ.